टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾರ್ಯಕರ್ತರು ಪುಂಡಾಟವನ್ನ ಮೆರೆದಿದ್ದಾರೆ. ನಿಂತಿಲ್ಲ ಅವರ ಒಂದು ಪುಂಡಾಟ. ಪ್ರತಿ ಬಾರಿಯೂ ಕೂಡ ಶಿವಸೇನೆಯ ಕಾರ್ಯಕರ್ತರ ಪುಂಡಾಟ ನಡೀತಾನೆ ಇರುತ್ತೆ. ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು ನೋಡಿ. ಈ ಸತಿ KSRTC ಅಂಬಾರಿ ಬಸ್ಗೆ ಮಸಿ ಬೆಳೆದಿದ್ದಾರೆ ಪುಂಡರು. ಮಹಾರಾಷ್ಟ್ರದ ಪುಣೆಯ ಸ್ವರಾ ಗೇಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಜೈ ಮಹಾರಾಷ್ಟ್ರ ಮರಾಠ ಮನಸೆ ಅಂತ ಹೇಳಿ ಬರೆದು ಕಿಡಿಕಾರಿದ್ದಾರೆ. ಅಂದ್ರೆ ಮನಸೆ ಅಂದ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ. ಪುಣೆಯಿಂದ ಬರ್ತಾ ಇದ್ದಂತಹ ಬಸ್ಗೆ ಮಸಿ ಬಳಿದು ಪುಂಡಾಟ ಮೆರೆದಿದ್ದಾರೆ. ಇದಕ್ಕೆ ಕಾರಣ ಮೊನ್ನೆ ಅಷ್ಟೇ ಇಲ್ಲಿ ಕರ್ನಾಟಕದಲ್ಲಿ ಆದಂತಹ ಒಂದು ಘಟನೆ. ಕರ್ನಾಟಕದಲ್ಲಿ ಒಬ್ಬ ಕಂಡಕ್ಟರ್ ಮೇಲೆ ಏನು ಹಲ್ಲೆ ನಡೆಸಿದ್ರು. ಕಂಡಕ್ಟರ್ ನನಗೆ ಮರಾಠಿ ಬರೋದಿಲ್ಲ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ದ ಅನ್ನೋ ಕಾರಣಕ್ಕೆ ಆತನನ್ನು ಹಿಡಿದು ಆತನಿಗೆ ಥಳಿಸಿ ಆತ ಆಸ್ಪತ್ರೆಗೆ ದಾಖಲಾಗುವಂತೆ ಮಾಡಿದರು. ಸೊ ಈ ಘಟನೆ ಆದ ಬಳಿಕ ಮಹಾರಾಷ್ಟ್ರದಲ್ಲೂ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಮಹಾರಾಷ್ಟ್ರದ ಕೆಲವೊಂದಷ್ಟು ಬಸ್ಗಳಿಗೆ ಮಸಿ ಬಳಿದು ಕಂಡಕ್ಟರ್ ಒಬ್ಬರಿಗೆ ಮಸಿ ಬಳಿದಂಥ ಒಂದು ಘಟನೆ ಕೂಡ ನಡೀತು ಇಲ್ಲಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಬಸ್ಸಿಗೆ. ಸೊ ಅದಕ್ಕೆ ಪ್ರತೀಕಾರ ಎಂಬಂತೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ನಮ್ಮ KSRTC ಬಸ್ ಏನಿದೆಯಲ್ಲ ಅಂಬಾರಿ ಬಸ್, ಅದಕ್ಕೆ ನೋಡಿ ಅಲ್ಲಿ ಮಸಿ ಬಳಿದಿದ್ದಾರೆ. ಅದ್ರ ಮೇಲೆ ಜೈ ಮಹಾರಾಷ್ಟ್ರ ಮರಾಠ ಮನಸೆ ಅಂದರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂಥೇಳಿ MNS ಅದನ್ನೆಲ್ಲವನ್ನೂ ಕೂಡ ಇವರು ಬರೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಪ್ರತಿ ಬಾರಿಯೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಅಂಥೇಳಿ ಬಂದಾಗ ಗಡಿ ವಿವಾದ, ಸೊ ಅದರಲ್ಲೂ ಭಾಷೆ ವಿವಾದ ಇದ್ದೇ ಇದೆ. ಕರ್ನಾಟಕದಲ್ಲಿ ಕನ್ನಡ ಮರಾಠಿ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ್ಗೆ ಆಗ್ತಾ ಇರುವಂಥ ಈ ಒಂದಷ್ಟು ಗಲಭೆಗಳು. ಕರ್ನಾಟಕದಲ್ಲೂ ಕೂಡ ಬಸ್ಗೆ ಮಸಿ ಬಳಿದಿದ್ದು ಕಂಡಕ್ಟರ್ಗೆ ಮಸಿ ಬಳಿದಿದ್ದು ನಡೆಯಿತು ನೋಡಿ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ಬಸ್ಗೆ ಮಸಿ ಬಳಿದಿರುವಂಥ ಒಂದು ಪ್ರಕರಣ. ಸದ್ಯ ಬೆಳಗಾವಿ ಡಿಪೋಗೆ ಈ ಸಾರಿಗೆ ಬಸ್ ಬಂದಿದೆ. ಬೆಳಗಾವಿ ಮತ್ತು ನಾಸಿಕ್ ನಡುವೆ ಸಂಚರಿಸುವಂಥ ಅಂಬಾರಿ ಬಸ್ ಇದಕ್ಕೆ ಮಸಿ ಬಳಿದಿದ್ದಾರೆ. ಕರ್ನಾಟಕ ಗಡಿಯಲ್ಲಿ ಬಸ್ ಸಂಚಾರ ನಿಲ್ಲಿಸಿದೆ ಈಗ ಮಹಾರಾಷ್ಟ್ರ. ಕರ್ನಾಟಕದಿಂದ ಮಹಾರಾಷ್ಟ್ರದ ಗಡಿವರೆಗೆ ಮಾತ್ರ ಸಂಚಾರ ಮಾಡುತ್ತೆ. ಆದರೆ ಮಹಾರಾಷ್ಟ್ರಕ್ಕೆ ಕರ್ನಾಟಕದಿಂದ ಬಸ್ ಸಂಚಾರ ಇದ್ದೇ ಇದೆ. ಮಹಾರಾಷ್ಟ್ರದಿಂದ ಯಾವುದೂ ಕೂಡ ಕರ್ನಾಟಕದ ಒಳಗಡೆ ಬರೋದಿಲ್ಲ ಬಸ್ಗಳು. ಈಗ ಸದ್ಯಕ್ಕೆ ನಿಲ್ಲಿಸಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಆದಂಥ ಒಂದು ಘಟನೆ ಮತ್ತಷ್ಟು ಏನಾದರೂ ಬೇರೆ ಸ್ವರೂಪ ಪಡಿಬಹುದು ಅಂತೇಳಿ. ಯಾಕಂದರೆ ನಿನ್ನೆ ಕೂಡ ಚಿತ್ರದುರ್ಗದಲ್ಲಿ ಒಂದು ಮಹಾರಾಷ್ಟ್ರದ ಬಸ್ಸಿಗೆ ಕಲ್ಲು ತೂರಾಟ ಮಾಡಿ ಮಸು ಬೆಳೆದಂಥ ಒಂದು ಪ್ರಕರಣ ನಡೆದಿತ್ತು. ಅದರಂತೆ ಈಗ ಅವರು ಕೂಡ ಪ್ರತೀಕಾರವನ್ನು ತೀರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸ್ಥಳದಲ್ಲಿರೋ ನಾವು ಪ್ರತಿನಿಧಿ ಸಹದೇವ್ ಮಾನೆ ನೀಡ್ತಾರೆ. ಸಹದೇವ್, ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ ಮಹಾರಾಷ್ಟ್ರದಿಂದ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲೂ ಕೂಡ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಬಸ್ಗೆ ಮಸಿ ಬಳಿದಿದ್ದು ಕಂಡಕ್ಟರ್ಗೆ ಮಸಿ ಬಳಿದಂಥ ಒಂದು ಪ್ರಕರಣ ನಡೀತು. ಸೊ ಅದಕ್ಕೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಸಿ ಬಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇದು ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎರಡೂ ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಬಹುಶಃ ಮಾತುಕತೆ ಆಗುವ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಏನು ಹೇಳ್ತಾರೆ ಜನ ಈಗ ಅಲ್ಲಿ? ಯಾಕಂದ್ರೆ ಆ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸ್ಟಾರ್ಟ್ ಆದಂತಹ ಒಂದು ಘಟನೆ ಇನ್ನೂ ಕೂಡ ಮುಂದುವರಿತಾ ಇದೆ. ಸಹದೇವ್, ಹೌದು ರೆಹಮಾನ್, ಏನು ಬೆಳಗಾವಿಯ KSRTC ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ ಅವರ ಮೇಲೆ ಏನು ಹಲ್ಲೆ ಆಗುತ್ತೆ, ಅದಾದ ಬಳಿಕ ಏನು ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದಾದ ಬಳಿಕ ಮಹಾರಾಷ್ಟ್ರದ ಬಸ್ಗಳನ್ನು ತಡೆದು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಇದರ ನಂತರ ಇದೀಗ ಒಂದು ಕಡೆ ಒಂದು ಕಂಡಕ್ಟರ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರು ಕೂಡ ಈಗಾಗಲೇ ಬೆಳಗಾವಿಯ ಪೊಲೀಸರು ಏನು ಬಂಧಿಸಿರುವಂಥದ್ದು. ಇದೆಲ್ಲದರ ಮಧ್ಯೆ ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರು ಅಟ್ಟಹಾಸ ಬೆರಿತಾ ಇರುವಂಥದ್ದು, ಗುಂಡಾವರ್ತನೆಯನ್ನು ತೋರ್ತಾ ಇರುವಂಥದ್ದು. ಯಾಕಂದ್ರೆ ಕರ್ನಾಟಕದಿಂದ ಸಾಕಷ್ಟು ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋಗ್ತವೆ. ಪುಣೆ ಆಗಿರ್ಬೋದು, ಕೊಲ್ಲಾಪುರ, ಮುಂಬೈ, ನಾಸಿಕ್, ಹೀಗೆ ವಿವಿಧ ಭಾಗಗಳಿಗೆ KSRTC ಬಸ್ಗಳು ದಿನನಿತ್ಯ ಸಂಚಾರವನ್ನು ಮಾಡ್ತಾ ಇದ್ವು. ಆದರೆ ನಿನ್ನೆ ಪುಣೆಯಲ್ಲಿ ಕರ್ನಾಟಕದ ಅಂಬಾರಿ ಬಸ್ಸನ್ನು ತಡೆದು ಮಸಿ ಬಳಿದಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ರಾತ್ರೋರಾತ್ರಿ ಆ ಒಂದು ಬಸ್ಸನ್ನು ಮಹಾರಾಷ್ಟ್ರ ಪೊಲೀಸರು ಬೆಳಗಾವಿಗೆ ಕಳಿಸಿಕೊಟ್ಟಿರುವಂಥದ್ದು. ಇವತ್ತು ಬೆಳಗಿನ ಜಾವ ಬೆಳಗಾವಿಯ ಡಿಪೋಗೆ ಆ ಬಸ್ ಕೂಡ ಬಂದಿರುವಂಥದ್ದು ಮತ್ತು ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂಥದ್ದು. ಆದರೆ ಈಗ ಮುಖ್ಯವಾಗಿ ಈ ಒಂದು ಬೆಳಗಾವಿಯಿಂದ ಕರ್ನಾಟಕ ಸಾರಿಗೆ ಬಸ್ಗಳಾಗಿರ್ಬೋದು ಮತ್ತು ಮಹಾರಾಷ್ಟ್ರ ಸಾರಿಗೆ ಬಸ್ಗಳಾಗಿರ್ಬೋದು ಅವು ಕಂಪ್ಲೀಟ್ ಆಗಿ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳನ್ನು ಕೇಳಿದರೆ ಅಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ನಾವು ಬಸ್ಗಳನ್ನು ರನ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಕಳೆದ 2 ಗಂಟೆಗಳಿಂದ ಬೆಳಗಾವಿಯಿಂದ ಯಾವೊಂದು ಬಸ್ಗಳು ಮಹಾರಾಷ್ಟ್ರದ ಕೊಲ್ಲಾಪುರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನು ಕೂಡ ಬಸ್ ನಿಲ್ದಾಣದಲ್ಲೇ ಇದ್ದೇನೆ. ಇಲ್ಲಿ ಬಹುತೇಕ ಈ ಒಂದು ಬೆಳಗಿನ ಜಾವದಲ್ಲಿ ಸಾಕಷ್ಟು ಬಸ್ಗಳು, ಮಹಾರಾಷ್ಟ್ರದ ಬಸ್ಗಳು ಕೂಡ ಬೆಳಗಾವಿಗೆ ಬರ್ತಿದ್ವು ಮತ್ತು ಬೆಳಗಾವಿಯಿಂದ ಕೂಡ ಕರ್ನಾಟಕದ ಬಸ್ಗಳು ಮಹಾರಾಷ್ಟ್ರಕ್ಕೆ ಸಂಚಾರವನ್ನು ಮಾಡ್ತಾ ಇದ್ವು. ಆದರೆ ಕಳೆದ 2 ಗಂಟೆಗಳಿಂದ ಬಸ್ ಬಾರದ ಹಿನ್ನೆಲೆಯಲ್ಲಿ ಬಹುತೇಕ ಇಡೀ ಬಸ್ ನಿಲ್ದಾಣ
ಭರ್ತಿಯಾಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಅನ್ನ ಕೇಳಿದ್ರೆ ಅಧಿಕಾರಿಗಳು ಯಾವೊಂದು ಸೂಚನೆಗಳನ್ನ ಕೊಟ್ಟಿಲ್ಲ, ಆ ನಂತರ ನಾವು ಬಸ್ಗಳನ್ನು ರನ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಯಾಣಿಕರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ KSRTC ಅಧಿಕಾರಿಗಳು ಕೂಡ ಕೊಡ್ತಾ ಇಲ್ಲ. ಅದರ ಜೊತೆಗೆ ಈ ಒಂದು ಏನು ಗಲಾಟೆ ಏನಿದೆ ಗಡಿಯಲ್ಲಿ ಸಾಕಷ್ಟು ಕಿಚ್ಚನ್ನು ಹಚ್ಚಿರುವಂಥದ್ದು. ಒಂದು ಕಡೆ ಇವತ್ತು ಬೆಳಗಿನ ಜಾವ 11 ಗಂಟೆಗೆ ಕನ್ನಡ ಪರ ಹೋರಾಟಗಾರರು ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಸುಮಾರು 35ಕ್ಕೂ ಅಧಿಕ ಬಸ್ಗಳು ಸಿಲುಕಿ ಹಾಕೊಂಡಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸೊ ಅವುಗಳನ್ನು ತರಿಸುವ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮಾತಾಡ್ತಾ ಇರುವಂಥದ್ದು. ಸದ್ಯ ಈಗ ಒಂದು ಕಡೆ ಸರ್ಕಾರ ಮಟ್ಟದಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಿದೆ, ಮಾತುಕತೆ ಆಗಬೇಕಿದೆ. ಅದರ ಜೊತೆಗೆ ಬಾರ್ಡರ್ನಲ್ಲಿರುವಂಥ ಜಿಲ್ಲೆ ಕೊಲ್ಲಾಪುರ ಆಗಿರ್ಬೋದು, ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಅದರ ಜೊತೆಗೆ ಏನು ಪೊಲೀಸ್ ಇಲಾಖೆಯವರು ಆಗಿರ್ಬೋದು ಅವರೆಲ್ಲರೂ ಕೂಡ ಮಾತಾಡಿಕೊಂಡು ಈ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸಬೇಕಾಗಿದೆ. ಒಟ್ಟಾರೆ ಈ ಏನು ಕನ್ನಡ ಮರಾಠಿ ವಿಚಾರದಲ್ಲಿ ಮೊನ್ನೆ ಏನು ಗಲಾಟೆ ಆಗಿತ್ತು, ಆ ಗಲಾಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ಕನ್ನಡಿಗರು ವ್ಯಕ್ತಪಡಿಸಿದ್ರು. ಇದಾದ ಬೆನ್ನಲ್ಲೇ ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರು ಸೇರಿದಂತೆ ಸಾಕಷ್ಟು ಜನರು ಕೂಡ ಗುಂಡಾ ವರ್ತನೆಯನ್ನು ತೋರ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದ ಬಸ್ಗಳಿಗೆ ಏನಾದರೂ ಹಾನಿಯಾಗುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಸದ್ಯ ಕಂಪ್ಲೀಟ್ ಆಗಿ ಬಸ್ಗಳನ್ನು ಬಂದ್ ಮಾಡಿರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸಾದೇವ್.